ನಾಟ್ಯವನ್ನಾಡುವ ಸಮಯದೋಳು ದೂತನನ್ನು ಕರೆಸಿ ಎನ್ನನ್ನು ಕರೆಸಿದ ಕಾರಣವೇನು ತಂದೆ, ವಿಚಾರ ಏನೆಂದು ತಿಳಿಸು ನೀನು ಎನ್ನ ಮುಂದೆ. ಆಹೋ, ಎನ್ನ ಮೊದ್ದು ಮೋಗದ ಮಗಳಾದ ರೇಣುಕಾ ಜನಕ, ಏನ ಸ್ವತಂತ್ರ ಬೋತಳಾಗಿ ಮಾಡುವ ಗೌರಿ ಪೂಜೆ, ಅತಿಥಿಗಳ ಉಪಚಾರ, ಅನ್ನದಾನ, ಗುರಿ ಹಿರಿಯರ ಸೇವೆ, ಮಗ ಪಂಡಿತರ ಪ್ರವಚನ, ಉಪದೇಶ ಮಾಲಸದ ತಪ್ಪದೆ ನಡೆಸುತ್ತ ಸೌಖ್ಯದಿಂದಿರುವ ಮಗಳೇ ಸದ್ವತ್ ಸಂಪನ್ನರ ಶುಚಿರ್ಭೂತಳಾಗಿ ದಿನನಿತ್ಯವೂ ಗೌರಿ ಪೂಜೆಯನ್ನು, ಅನ್ನ ಸಂತರ್ಪಣೆಯನ್ನು, ಗುರು ಹಿರಿಯರ ಸೇವೆಯನ್ನು ಸದಾ ಮಾಡುತ್ತಾ ಬಂದಿರುವೆನು. ಕಂಡಿಯ ಜನಕ, ಇದೇ ನನ್ನ ದಿನನಿತ್ಯದ ಕಾಯಕ. ಅಮ್ಮ ನೆಂದಿದೆ ತಂದೆ, ಈ ದೇಶ ವಯಸ್ಸಿಗೆ ಬುದ್ಧಿಶಾಲಿ ಕಂಡು ಎನ್ನ ಮನೆಗೆ ಮಹಾನಂದವಾಯಿತು. ಎಷ್ಟಾದರೂ ನಿನ್ನ ಮಗಳಲ್ಲವೇ ಮಗಳೇ ರೇಣುಕಾ ಜನಕ, ನಿನ್ನ ಸದ್ಗುಣ ಮೆಚ್ಚಿದೆ ಮೆಚ್ಚಿದೆ. ನಿನ್ನ ಮೊದ ಬೇಕೆ ಏನೆಂದಿರುವುದನ್ನ ಕೇಳೋ ತಕ್ಷಣ ನೆನೆಸಿಕೊಳ್ಳುವನು. ಪ್ರೇಮದ ಪುತ್ರಿ, ಸದ್ಗುಣ ಚರಿತ್ರಿ. ತಂದೆ, ನಿನ್ನಲ್ಲಿ ಚಿಕ್ಕ ಆಸೆಯನ್ನು ಕೇಳಿದನಪ್ಪಯ್ಯ, ಏನು ಮಗಳೇ ನಡೆಸಿಕೊಡುವೆಯಾ ತಂದೆ? ನೆನೆಸಿಕೊಳ್ಳುವ ಮಗಳೇ. ಮಲಪ್ರಭಾ ನದಿಗೆ ನಾನು ಹೋಗುವೆನು, ಮಲಪ್ರಭಾ ನದಿಗೆ ನಾನು ಹೋಗುವೆನು, ಅನುಮತಿ ಕೊಡು ಪಿತ ನೀನು. ತಂದೆ, ಅನುಮತಿ ಕೊಡು ಪಿತ ನೀನು. ಕಾಶ್ಮೀರದ ದೊರೆ ನೀನು, ನಿನ್ನ ಕುವರಿಯು ರೇಣುಕ ನಾನು. ತಂದೆ, ರೇಣುಕಾ, ಕಾಶ್ಮೀರದಲ್ಲಿರುವ ಐಶ್ವರ್ಯವೇ ಸಾಕು, ಹೆಚ್ಚಿನ ಆಸೆ ನನಗೆ ಬೇಕಾಗಿಲ್ಲ. ಜನಕ, ಮಗಳೇ ನಿನ್ನಲ್ಲಿ ಚಿಕ್ಕ ಆಸೆಯನ್ನು ಕೇಳುವನಪ್ಪಯ್ಯ. ಏನು ಮಗಳೇ? ಮಲಪ್ರಭಾ ನದಿಗೆ ಹೋಗಿ ಸ್ನಾನ ಸಂಧ್ಯಾನ ವಂದನವನ್ನು ಮಾಡಿ ಬರುವೆನು. ಇದಕ್ಕೆ ಅನುಮತಿ ನೀಡಬೇಕೆಂದು ಕೇಳಿಕೊಳ್ಳುವೆನು. ಜನಕ, ಜಗದ ವಿಖ್ಯಾತಿ ಕಾಂತಿತನ. ಆಹೋ, ಎಲ್ಲ ಮೊದ್ದು ಮೋಹಕ್ಕೆ ಪಾತ್ರವಾದ ರೇಣುಕಾ, ಇದೇನ ದೊಡ್ಡ ಮಾತಂದ ವರಂ ಕೇಳುವಂತೆ ಕೇಳುವಯ್ಯ. ಇದೇ ದೊಡ್ಡ ಮಾತಪ್ಪಯ್ಯ. ನಿನ್ನಗೆ ಸಂಬಂಧವಾದ ಕಾರ್ಯವೆಲ್ಲಗೆ ಸಂಬಂಧವಿಲ್ಲವೇ? ಇಲ್ಲವೆಂದವರಾರು ತಂದೆ? ಈಗಲೇ ನಮನ ಪ್ರಬಲ ಸಾರ ಸಂತಾನ ಸೇರಿಸಿಕೊಂಡ ಬಾಮಗಳೇ, ಸತ್ಕೀರ್ತಿ ಸತ್ಕಾರ್ಯ ಸಂಪನ್ನರೇ. ನಿನ್ನ ಇಷ್ಟೊಂದಾಗಲಿ ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ.